ನಾವು ದಿನನಿತ್ಯ ತಿನ್ನುವಂತಹ ಆಹಾರದೊಳಗೆ ಹೆಚ್ಚು ಕಾರ್ಬೋಹೈಡ್ರೇಟ್ಸ್ ಇರ್ತೈತಿ. ಅಂದ್ರೆ ಜೋಳ ಮತ್ತು ಗೋಧಿ, ಅಕ್ಕಿ ಇವುಗಳಲ್ಲಿ ನಾವು ಹೆಚ್ಚು ಬಳಸ್ತೀವಿ ಮತ್ತು ಇದರೊಳಗೆ ಕಾರ್ಬೋಹೈಡ್ರೇಟ್ಸ್ ಇರ್ತೈತಿ. ಆದರೆ ಪ್ರೋಟೀನ್ ಮಾತ್ರ ಭಾಳ ಕಡಿಮೆ. ಪ್ರೋಟೀನ್ ಅಂಶ ಇರುವಂತಹ ಒಂದು ಪದಾರ್ಥಗಳನ್ನು ನಾವು ಮನೆಯೊಳಗನ ಸುಲಭವಾಗಿ ನಾವು ಕೆಲವೊಂದಿಷ್ಟು ಪದಾರ್ಥಗಳನ್ನು ಉಪಯೋಗಿಸಿ ನಾವು ಸ್ನ್ಯಾಕ್ಸ್ ಆಗಿನೂ ತಿನ್ಬೋದು ಮತ್ತು ಆರೋಗ್ಯಕರವಾದ ಅಂತಹ ದೃಷ್ಟಿ ಒಳಗೆ ನಾವು ಈ ಒಂದು ರೆಸಿಪಿನ ಟ್ರೈ ಮಾಡ್ಬೋದು. ನಮಸ್ಕಾರ ಫ್ರೆಂಡ್ಸ್, ಉತ್ತರ ಕರ್ನಾಟಕದ ಅಡುಗೆಗಳು ಚಾನಲ್ನ ವೀಕ್ಷಿಸುತ್ತಿರುವ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ಒಂದು ಹೆಲ್ದಿಯಾಗಿರುವಂತಹ ಒಂದು ಚಾಟ್ ರೆಸಿಪಿ ಹೇಳ್ಕೊಡ್ತೀನಿ ಬರ್ರಿ. ಭಾಳ ಸುಲಭವಾಗಿ ಮಾಡ್ಕೋಬೋದು ಮತ್ತು ಎಲ್ಲರೂ ಇಷ್ಟಪಡುವಂಥದ್ದು. ಒಂದು ಸಣ್ಣ ಕಪ್ಪಿನಷ್ಟು ಶೇಂಗಾ ಮತ್ತು ಕಡಲೆಕಾಳು, ಜವಾರಿ, ಹೆಸರು ಕಾಳು ತೊಗೊಂಡಿನಿ. ನಾನು ಎಲ್ಲ ಜವಾರಿನ ತೊಗೊಂಡಿರೋದು. ಇವು ಮೂರನ್ನು ಸಮ ಪ್ರಮಾಣದೊಳಗೆ ತೊಗೊಂಡು ಇವಕ್ಕೆ ನೀರು ಹಾಕಿ ತೊಳೆದು ರಾತ್ರಿ ಪೂರ್ತಿ ನೆನೆಸಿಟ್ಕೊಳ್ರಿ. ಮಾರನೇ ದಿನ ಇವನ್ನೆಲ್ಲ ನೀರು ಬಸ್ತು ಸ್ವಚ್ಛ ಮಾಡಿಕೊಂಡು ಕುಕ್ಕರ್ನಾಗ ಬೇಯಿಸ್ಕೋಬೇಕಾಗ್ತೈತಿ. ಹೆಸರು ಕಾಳೊಳಗೂ ಪ್ರೋಟೀನ್ ಅಂಶ ಇರ್ತೈತಿ ನೋಡ್ರಿ. ನಾವು ದಿನನಿತ್ಯ ಒಂದು ಆಹಾರದೊಳಗೆ ಹೆಸರು ಕಾಳನ್ನು ನೆನೆಸಿ ಮೊಳಕೆ ಕಟ್ಟಿಸಿ ಇವನ್ನ ಬೇಯಿಸಿ ಉಪ್ಪು ಹಾಕ್ಕೊಂಡು ಬೇಯಿಸಿ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಹೆಚ್ಚು ಪ್ರೋಟೀನ್ ಅಂಶ ಸಿಗ್ತೈತಿ. ಶೇಂಗಾ ಕಾಳು ಕೂಡ ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಇವನ್ನೆಲ್ಲ ನಾನು ಸ್ವಚ್ಛಗೆ ತೊಳೆದಿಟ್ಕೊಂಡೆ ನೋಡ್ರಿ. ಈಗ ಮಾರನೇ ದಿನ ನೆಂದೈತಿ, ಎಲ್ಲ ಪೂರ್ತಿ ಕಾಳುಗಳೆಲ್ಲ ನೆಂದವ. ಕುಕ್ಕರ್ನಾಗ ಹಾಕಿ ಇವನ್ನ ಒಂಚೂರು ಟೇಸ್ಟ್ಗೋಸ್ಕರ ಉಪ್ಪು ಹಾಕಿ ಬೇಯಿಸ್ಕೋಬೇಕು. ಜಾಸ್ತಿ ನೀರು ಹಾಕೋದು ಬೇಡ. ಅದ ನೀರನ್ನು ನೀವು ಬೇರೆ ಎದಕ್ಕರನೂ ಉಪಯೋಗಿಸ್ಕೋಬೋದು. ಈ ಒಂದು ಕಾಳು ಕುದಿಸಿರುವಂತಹ ನೀರು ನೀವು ಬೇರೆ ಸೂಪ್ ಆಗಿರ್ಬೋದು ಅಥವಾ ಸಾರಿಗೆ ಆಗಿರ್ಬೋದು ಹಾಕ್ಕೋಬೋದು. ಇದು ನೀರು ವೇಸ್ಟ್ ಮಾಡೋಕ್ಕೆ ಹೋಗಬೇಡ್ರಿ. ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕ್ತೀನಿ. ಕುದಿಯೋವಾಗನ ಒಂದು ಸ್ವಲ್ಪ ಉಪ್ಪು ಹಾಕಿದ್ರೆ ಕಾಳುಗಳು ಭಾಳ ರುಚಿ ಅಂತ ಅನ್ನಿಸ್ತಾವೆ. ನಾನು ತೊಗೊಂಡಿರೋದು ಇದು ಕಲ್ಲುಪ್ಪು. ಇದು ಒಂದು ಸ್ವಲ್ಪ ಕೆಂಪು ಮೇಲೆ ಇರ್ತೈತಿ. ಅಂದರೆ ಹಾಗಂತ ಪಿಂಕ್ ಸಾಲ್ಟ್ನೆಲ್ಲ ಸಮುದ್ರದ ಉಪ್ಪು ಅಂತ ಹೇಳ್ತಾರೆ, ಆ ಉಪ್ಪನ್ನ ಹಾಕೀನಿ. ಇದು ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಈಗ ನೋಡ್ರಿ ಎಲ್ಲ ಬೆಂದೈತಿ. ಇದನ್ನ ಪೂರ್ತಿಯಾಗಿ ನೀರು ಬಸ್ಬಿಟ್ಕೊಳ್ರಿ. ಇಟ್ಕೊಂಡಿರೋ ನೀರನ್ನ ವೇಸ್ಟ್ ಮಾಡೋಕ್ಕೆ ಹೋಗಬೇಡ್ರಿ. ಸರಿಯಾಗಿ ಬೆಂದವ ಕಾಳು ಒಂದು ಸೀಟಿ ಅಷ್ಟೇ ಕೂಗ್ಸೇನಿ ಸಾಕು. ಹೆಸರು ಕಾಳವಂತೂ ಜಲ್ದಿ ಬೇಯ್ತವೆ ಮತ್ತು ನೆನೆಸಿರುವಂತಹ ಕಡಲೆಕಾಳು ಮತ್ತು ಶೇಂಗಾನು ಸರಿಯಾಗಿ ಬೆಂದೈತಿ. ಈಗ ಪೂರ್ತಿಯಾಗಿ ನೀರು ಬಸ್ತಿಟ್ಕೊಂಡು ಇವನ್ನ ನಾವೊಂದು ಸ್ವಲ್ಪ ನೀರು ಪೂರ್ತಿಯಾಗಿ ಕಡಿಮೆ ಆಗೋವರೆಗೂ ಒಂದು 5 ನಿಮಿಷ ಅಲ್ಲೇ ಬಿಡ್ರಿ. ಅಂದ್ರೆ ನೀರಿನ ಅಂಶ ಎಲ್ಲ ಹೋಗ್ಬಿಡ್ತೈತಿ. ಈಗ ನೀರಿನ ಅಂಶ ಇದ್ದರೆ ಈ ಒಂದು ಚಾಟ್ ಮಾಡೋವಾಗ ಇದೇನಂತ ಅನಿಸುತ್ತೆ ಅಂದ್ರೆ ನೀರು ಆಗಿಬಿಡ್ತೈತಿ. ಅದಕ್ಕೆ ಪೂರ್ತಿಯಾಗಿ ನೀರನ್ನೆಲ್ಲ ಬಸ್ತಿಟ್ಕೊಂಡು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ರಿ. ಮಿಕ್ಸ್ಡ್ ಕಾಳುಗಳನ್ನು ಬೇಯಿಸಿರೋದು ಹಾಕ್ಕೊಂಡು ಇದಕ್ಕೆ ನಾವು ಹಸಿ ಈರುಳ್ಳಿ, 1-2 ಹಸಿ ಮೆಣಸಿನ್ಕಾಯಿ ಖಾರಕ್ಕೆ ಮತ್ತು ಕ್ಯಾರೆಟ್ ತುರಿ ಹಾಕ್ತೀನಿ. ಒಂದು ಸಣ್ಣ ಟೊಮೆಟೊ ಹಣ್ಣು ಕಟ್ ಮಾಡಿರೋದು ಹಾಕ್ಕೊಳ್ತೀನಿ. ಹಸಿ ಮೆಣಸಿನ್ಕಾಯಿ ಟೇಸ್ಟ್ಗೋಸ್ಕರ ಹಾಕೀನಿ. ಟೊಮೆಟೊ ಹಣ್ಣು ಹುಳಿ ಸಲುವಾಗಿ ಹಾಕೀನಿ. ಕ್ಯಾರೆಟನ್ನು ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಇದನ್ನೂ ಸಹಿತ ಸ್ವಲ್ಪ ಹಾಕ್ಕೊಳ್ರಿ. ಒಂದು ಅರ್ಧದಷ್ಟು ಹಾಕ್ಕೊಳ್ರಿ. ಕ್ಯಾರೆಟ್ ಜಾಸ್ತಿ ಬೇಕಿದ್ರೂ ಹಾಕ್ಕೋಬೋದು. ಒಂದು 1/4 ಚಮಚದಷ್ಟು ಜೀರಿಗೆ ಪುಡಿ, ರುಚಿಗೆ ಬೇಕಾಗುವಷ್ಟು ಉಪ್ಪು. ನಾವು ಆಲ್ರೆಡಿ ಕುದಿಯೋವಾಗ ಹಾಕಿರ್ತೀವಿ. ಈಗ ಒಂದು ಸ್ವಲ್ಪ ನೋಡಿ ಹಾಕ್ಕೊಳ್ರಿ. ಒಂದು 1/4 ಚಮಚದಷ್ಟು ಪೆಪ್ಪರ್ ಪುಡಿ ಹಾಕ್ಕೊಳ್ತೀನಿ, ಅಂದರೆ ಮೆಣಸಿನ ಪುಡಿ. ಮತ್ತು ಒಂದು ಅರ್ಧ ಚಮಚದಷ್ಟು ಜೀರಿಗೆ ಪುಡಿ ಹಾಕ್ಕೊಳ್ತೀನಿ. ಆಮೇಲೆ ಮತ್ತು ಇದಕ್ಕೆ ಒಂದು ಸ್ವಲ್ಪ ಚಾಟ್ ಮಸಾಲ, ಒಂದು ಅರ್ಧ ಚಮಚ ಅಥವಾ 1/4 ಚಮಚದಷ್ಟು ಚಾಟ್ ಮಸಾಲ ರುಚಿಗೆ ಟೇಸ್ಟ್ ಕೊಡೋದ್ರ ಸಲುವಾಗಿ. ಮತ್ತು ಒಂದು ಅರ್ಧ ಮತ್ತು ಅದಕ್ಕಿಂತ ಕಡಿಮೆನ ನೀವು ಒಂದು ಸ್ವಲ್ಪ ಮಾವಿನಕಾಯಿ ಪುಡಿನೂ ಹಾಕ್ಕೋಬೋದು ಅಥವಾ ನೀವು ಸ್ಕಿಪ್ ಕೂಡ ಮಾಡ್ಕೋಬೋದು. ಇಲ್ಲಿ ನಾನು ಕಾಲಾ ನಮಕ್ ಅಂದರೆ ಇದು ಚಾಟ್ ರೆಸಿಪಿಗಳಿಗೆ ಹಾಕುವಂತಹ ಉಪ್ಪು. ಇದು ರಾಕ್ ಸಾಲ್ಟ್. ಇದನ್ನ ಸ್ವಲ್ಪ ಜಜ್ಜಿ ಪುಡಿ ಮಾಡಿ ಇಟ್ಕೊಂಡೀನಿ. ಅದನ್ನ ಒಂದು ಸ್ವಲ್ಪ 1/4 ಚಮಚದಷ್ಟು ಹಾಕ್ಕೊಳ್ತೀನಿ. ಇದು ಕಲ್ಲಾಗಿರ್ತೈತಿ ಮತ್ತು ಇದು ಕಾಲಾ ನಮಕ್ ಅಂತ ಹೇಳ್ತಾರೆ. ಎಲ್ಲ ಚಾಟ್ ರೆಸಿಪಿಗಳಿಗೂ ಇದನ್ನು ಹಾಕ್ಕೊಳ್ತಾರೆ ನೋಡ್ರಿ. ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ರಿ. ಇದಕ್ಕೆ ನಾವು ಮತ್ತು ಬೇಕಿದ್ರೆ ಎಕ್ಸ್ಟ್ರಾ ನಾವೀಗ ಆಲ್ರೆಡಿ ಇದಕ್ಕೆ ನಾವು ಟೊಮೆಟೊ ಹಣ್ಣು ಹಾಕಿರೋದ್ರಿಂದ ಹುಳಿನ ನಿಮ್ಗೆ ಇಷ್ಟ ಅನುಸಾರವಾಗಿ ಹುಳಿನ ಹಾಕ್ಕೋಬೋದು ಅಥವಾ ಸ್ಕಿಪ್ ಕೂಡ ಮಾಡ್ಕೋಬೋದು. ಮತ್ತು ಇದನ್ನ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ರಿ. ಇದನ್ನ ಮಿಕ್ಸ್ ಮಾಡಿದ ತಕ್ಷಣ ನೀವು ಪ್ಲೇಟ್ಗೆ ಸರ್ವ್ ಮಾಡಿ ತಿನ್ನಬೇಕು. ಇಲ್ಲ ಅಂತಂದ್ರೆ ನೀರು ಬಿಟ್ಕೊಂಡ್ಬಿಡ್ತೈತಿ ಇದು.
ಈಗ ಸರಿಯಾಗಿ ಎಲ್ಲ ಮಿಕ್ಸ್ ಮಾಡಿದ ಮೇಲೆ ನಾನು ಏನು ಮಾಡ್ತೀನಿ ಅಂದರೆ ಇದಕ್ಕೆ ಒಂದು ಸ್ವಲ್ಪ ಇನ್ನೊಂದೆರಡು ಪದಾರ್ಥಗಳು ಉಳ್ದಾವ ಅದನ್ನ ಹಾಕ್ಕೊಳ್ತೀನಿ. ಅಚ್ಚ ಖಾರದ ಪುಡಿ, ಮೆಣಸಿನ್ಕಾಯಿ ಹಾಕಿರ್ತೀವಿ ಮತ್ತು ಪೇಪರ್ ಪುಡಿನೂ ಹಾಕಿರ್ತೀವಿ. ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿ ನೋಡಿ ಹಾಕ್ಕೊಳ್ರಿ. ನಾನಿಲ್ಲಿ ಒಂದು ಸ್ವಲ್ಪ ಲಿಂಬೆ ಹಣ್ಣನ್ನು ಹಾಕ್ಕೊಳ್ತೀನಿ ಟೇಸ್ಟ್ಗೋಸ್ಕರ. ಒಂದು ಅರ್ಧಕ್ಕಿಂತ ಸ್ವಲ್ಪ ಕಡಿಮೆನ ರಸ ಹಿಂಡ್ಕೊಂಡು ಹಾಕ್ಕೊಂಡೀನಿ, ಸ್ವಲ್ಪ ಟೇಸ್ಟ್ ಚಲೋ ಬರಲಿ ಅಂತ ಹಾಕೀನಿ ಲಿಂಬೆ ಹಣ್ಣು. ಖಾರದ ಪುಡಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಖಾರವಾಗಿ ಅನ್ನಿಸ್ಲಿ ಅಂತ ಹಾಕೀನಿ. ಇಷ್ಟು ಹಾಕಿದ ಮೇಲೆ ಇದಕ್ಕೆ ನೀವು ಈಗ ಸೀಸನ್ ಒಳಗೆ ಸಿಗುವಂಥ ಮಾವಿನಕಾಯಿನ ತುರಿದು ಹಾಕ್ಕೋಬೋದು ಅಥವಾ ಮಾವಿನಕಾಯಿ ಪುಡಿನೂ ಹಾಕ್ಕೋಬೋದು. ಈಗ ನೋಡಿರಿ ಒಂದು ಪ್ಲೇಟ್ಗೆ ಸರ್ವ್ ಮಾಡತ್ತೀನಿ. ಭಾಳ ಟೇಸ್ಟಿಯಾಗಿರ್ತೈತಿ ಮತ್ತು ಹೆಲ್ದಿಯಾಗಿನೇ ಇರ್ತೈತಿ. ಹೊರಗಡೆ ಅದು ಇದು ತಿನ್ನೋದಕ್ಕಿಂತ ನಾವು ಮನೆ ಒಳಗನೆ ಈ ಥರ ಮಾಡ್ಕೊಂಡು ತಿಂದಾಗ ರುಚಿನೂ ಹೆಚ್ಚಿರ್ತೈತಿ ಮತ್ತು ಆರೋಗ್ಯಕ್ಕೂ ಕೂಡ ಭಾಳ ಒಳ್ಳೆಯದು. ಯಾವುದೇ ಒಂದು ಎಣ್ಣೆ ಪದಾರ್ಥಗಳನ್ನ ಬಳಸಿಲ್ಲ. ಇಲ್ಲಿ ಮೇಲೆ ಇನ್ನೊಂದು ಸ್ವಲ್ಪ ಕೊತ್ತಂಬರಿ, ಉಳ್ಳಾಗಡ್ಡಿ, ಒಂಚೂರು ಟೊಮೆಟೊ ಹಣ್ಣು ಇನ್ನೊಂದು ಸ್ವಲ್ಪ ಮಧ್ಯೆ ಬಾಯಿಗೆ ಸಿಗ್ತಾ ಇದ್ರೆ ಕರಮ್ ಕುರುಮ್ ಅಂತ ಟೇಸ್ಟ್ ಕೊಡ್ತೈತಿ. ಇದು ಸೇವು ಆಪ್ಷನಲ್ಲು. ಈಗ ವೆಯ್ಟ್ ಲಾಸ್ ಮಾಡೋರು ಇದನ್ನ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ ಸೇವನ್ನ. ನಾನಿಲ್ಲಿ ಹಂಗೆ ಟೇಸ್ಟ್ಗೋಸ್ಕರ ಮತ್ತು ಚಂದ ಕಾಣಲಿ ಅಂತ ಹಾಕೀನಿ. ವೆಯ್ಟ್ ಲಾಸ್ ಮಾಡಕತ್ತೀರಿ ಅಂದರೆ ನೀವು ಇದನ್ನ ಸ್ಕಿಪ್ ಮಾಡ್ಕೊಳ್ರಿ. ಸಣ್ಣ ಸೇವನ್ನ ಹಾಕೀನಿ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಮಾಡ್ಕೋಬೋದು. ವೆಯ್ಟ್ ಲಾಸ್ಗಂತೂ ಇದು ಭಾಳ ಹೆಲ್ಪ್ ಆಗ್ತೈತಿ. ನೀವು ಟ್ರೈ ಮಾಡಿರಿ. ಈಗ ಪ್ರೋಟೀನ್ ಅಂಶ ಕಡಿಮೆ ಇರ್ತೈತೆ ಅನ್ನೋರು ಇದನ್ನ ತಿನ್ಬೋದು. ಇವತ್ತಿನ ರೆಸಿಪಿ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿರಿ.